ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದ ಮಹಾನ್ ಆಡಳಿತಗಾರರಲ್ಲಿ ಒಬ್ಬರು ನಾಡ ಪ್ರಭು ಕೆಂಪೇಗೌಡರು. ಇಂದಿನ ಮಹಾನಗರ ಬೆಂಗಳೂರು ನಗರವನ್ನು ನಿರ್ಮಿಸಿದ ದೃಷ್ಟಿವಂತ ನಾಯಕನಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ಕೆಂಪೇಗೌಡರು 16ನೇ ಶತಮಾನದಲ್ಲಿ ಜನಿಸಿದರು. ಅವರು ಯಲಹಂಕ ನಾಡಿನ ಆಡಳಿತಗಾರರಾಗಿದ್ದು ಶೌರ್ಯ ಮತ್ತು ಆಡಳಿತ ಕೌಶಲ್ಯದಿಂದ ಪ್ರಸಿದ್ಧರಾಗಿದ್ದರು. ಅವರು ವಿಜಯನಗರ ಎಂಪೈರ್ ಸಾಮ್ರಾಜ್ಯದ ಅಧೀನದಲ್ಲಿ ಸ್ಥಳೀಯ ನಾಯಕನಾಗಿ ಸೇವೆ ಸಲ್ಲಿಸುತ್ತಿದ್ದರು. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಈ ಸಾಮ್ರಾಜ್ಯದ ಆಡಳಿತ ವ್ಯವಸ್ಥೆಯಲ್ಲಿ ಸ್ಥಳೀಯ ನಾಯಕರಿಗೆ ತಮ್ಮ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಅವಕಾಶ ಇತ್ತು. ಕೆಂಪೇಗೌಡರು ಈ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಂಡರು. ಒಂದು ದಿನ ಕೆಂಪೇಗೌಡರು ಹೊಸ ನಗರವನ್ನು ನಿರ್ಮಿಸುವ ಕನಸು ಕಂಡರು. ವ್ಯಾಪಾರ, ಕೃಷಿ ಮತ್ತು ಸಂಸ್ಕೃತಿ ಬೆಳೆಯುವಂತಹ ಒಂದು ನಗರವನ್ನು ನಿರ್ಮಿಸಬೇಕೆಂದು ಅವರು ನಿರ್ಧರಿಸಿದರು. 1537ರ ಸಮಯದಲ್ಲಿ ಅವರು ಬೆಂಗಳೂರಿನ ನಿರ್ಮಾಣ ಕಾರ್ಯವನ್ನು ಪ್ರಾರಂಭಿಸಿದರು. ಈ ನಗರವನ್ನು ಯೋಜಿತ ರೀತಿಯಲ್ಲಿ ನಿರ್ಮಿಸಲಾಯಿತು. ಬೀದಿಗಳು, ಮಾರುಕಟ್ಟೆಗಳು, ದೇವಾಲಯಗಳು ಮತ್ತು ಕೆರೆಗಳು ಎಲ್ಲವನ್ನೂ ವ್ಯವಸ್ಥಿತವಾಗಿ ನಿರ್ಮಿಸಿದರು. ಕೆಂಪೇಗೌಡರು ಮೊದಲು ಒಂದು ದೊಡ್ಡ ಕೋಟೆಯನ್ನು ನಿರ್ಮಿಸಿದರು. ಅದು ಬೆಂಗಳೂರು ಫೋರ್ಟ್. ಈ ಕೋಟೆ ನಗರವನ್ನು ರಕ್ಷಿಸುವ ಪ್ರಮುಖ ಕೇಂದ್ರವಾಗಿತ್ತು. ನಗರದ ಅಭಿವೃದ್ಧಿಗೆ ನೀರು ಬಹಳ ಮುಖ್ಯವಾಗಿತ್ತು. ಆದ್ದರಿಂದ ಅವರು ಹಲವು ಕೆರೆಗಳನ್ನು ನಿರ್ಮಿಸಿದರು. ಉದಾಹರಣೆಗೆ ಉಲ್ಸೂರ್ ಲೇಕ್, ಸಂಪಂಗಿ ಲೇಕ್ ಮೊದಲಾದವು ನಗರಕ್ಕೆ ನೀರಿನ ಮೂಲವಾಗಿದ್ದವು. ಕೆಂಪೇಗೌಡರು ನಗರದ ಗಡಿಯನ್ನು ಗುರುತಿಸಲು 4 ಪ್ರಮುಖ ಗೋಪುರಗಳನ್ನು ನಿರ್ಮಿಸಿದರು. ಈ ಗೋಪುರಗಳನ್ನು ಕೆಂಪೇಗೌಡ ಟವರ್ಸ್ ಎಂದು ಕರೆಯಲಾಗುತ್ತದೆ. ಇವು ಇಂದಿಗೂ ಅವರ ದೃಷ್ಟಿಯ ಸಂಕೇತವಾಗಿ ನಿಂತಿವೆ. ನಗರದಲ್ಲಿ ವ್ಯಾಪಾರವನ್ನು ಉತ್ತೇಜಿಸಲು ಅವರು ದೊಡ್ಡ ಮಾರುಕಟ್ಟೆಗಳನ್ನು ನಿರ್ಮಿಸಿದರು. ವ್ಯಾಪಾರಿಗಳು ದೂರದ ಪ್ರದೇಶಗಳಿಂದ ಬೆಂಗಳೂರಿಗೆ ಬಂದು ವ್ಯಾಪಾರ ನಡೆಸುತ್ತಿದ್ದರು. ಕೆಂಪೇಗೌಡರು ಕಲೆ, ಸಂಸ್ಕೃತಿ ಮತ್ತು ಧರ್ಮಕ್ಕೆ ಸಹ ಬೆಂಬಲ ನೀಡಿದರು. ಹಲವು ದೇವಾಲಯಗಳನ್ನು ನಿರ್ಮಿಸಿ ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಒದಗಿಸಿದರು. ಅವರು ನ್ಯಾಯಪ್ರಿಯ ಆಡಳಿತಗಾರರಾಗಿದ್ದರು. ಪ್ರಜೆಗಳ ಸಮಸ್ಯೆಗಳನ್ನು ಕೇಳಿ ನ್ಯಾಯ ನೀಡುವಲ್ಲಿ ಅವರು ಪ್ರಸಿದ್ಧರಾಗಿದ್ದರು. ಆ ಸಮಯದಲ್ಲಿ ಬೆಂಗಳೂರು ನಿಧಾನವಾಗಿ ಒಂದು ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ರೈತರು, ವ್ಯಾಪಾರಿಗಳು ಮತ್ತು ಕಲಾವಿದರು ಇಲ್ಲಿ ನೆಲೆಸಲು ಆರಂಭಿಸಿದರು. ಕಾಲಕ್ರಮೇಣ ಈ ನಗರವು ದಕ್ಷಿಣ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿ ಬೆಳೆಯಿತು. ಕೆಂಪೇಗೌಡರು ತಮ್ಮ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದರು. ಆದರೆ ಅವರ ದೃಢ ಸಂಕಲ್ಪ ಮತ್ತು ದೂರದೃಷ್ಟಿಯಿಂದ ಅವರು ತಮ್ಮ ಕನಸಿನ ನಗರವನ್ನು ನಿರ್ಮಿಸಲು ಯಶಸ್ವಿಯಾದರು. ಇಂದು ಬೆಂಗಳೂರು ವಿಶ್ವದ ಪ್ರಮುಖ ತಂತ್ರಜ್ಞಾನ ನಗರಗಳಲ್ಲಿ ಒಂದಾಗಿದೆ. ಆದರೆ ಈ ನಗರದ ಮೂಲವನ್ನು ನೆನಪಿಸಿದರೆ ಅದು ನಾಡ ಪ್ರಭು ಕೆಂಪೇಗೌಡರ ಕನಸಿನಿಂದಲೇ ಆರಂಭವಾಗಿದೆ. ಇಂದಿಗೂ ಬೆಂಗಳೂರಿನಲ್ಲಿ ಕೆಂಪೇಗೌಡರನ್ನು ಅತ್ಯಂತ ಗೌರವದಿಂದ ಸ್ಮರಿಸಲಾಗುತ್ತದೆ. ಅವರ ಪ್ರತಿಮೆಗಳು ಮತ್ತು ಸ್ಮಾರಕಗಳು ನಗರದೆಲ್ಲೆಡೆ ಕಾಣಿಸುತ್ತವೆ. ಕೆಂಪೇಗೌಡರ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಒಬ್ಬ ವ್ಯಕ್ತಿಯ ದೃಷ್ಟಿ ಮತ್ತು ಪರಿಶ್ರಮ ಒಂದು ನಗರವನ್ನೇ ಅಲ್ಲ, ಒಂದು ಪೀಳಿಗೆಯ ಭವಿಷ್ಯವನ್ನು ರೂಪಿಸಬಹುದು. ಆ ಕಾರಣಕ್ಕೆ ನಾಡ ಪ್ರಭು ಕೆಂಪೇಗೌಡರು ಕೇವಲ ಒಬ್ಬ ಆಡಳಿತಗಾರ ಅಲ್ಲ, ಅವರು ಬೆಂಗಳೂರು ನಗರದ ಸ್ಥಾಪಕ ಮತ್ತು ಕರ್ನಾಟಕದ ಹೆಮ್ಮೆ.